ಸ್ನೇಹಿತರೆ ಮತ್ತೆ ಸ್ವಾಗತ. ಇವತ್ತು ನಾನು ಈ ಕಡೆ ಹರಿಹರಪುರ, ಶೃಂಗೇರಿ ಕೊಪ್ಪ ಮಧ್ಯದಲ್ಲಿ ಹರಿಹರಪುರ ಅಂತ ಒಂದು ಊರಿದೆ. ಈ ಊರಿನ ಹತ್ತಿರದಲ್ಲಿ ಇದೊಂದು ತೋಟದ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೀನಿ. ಈ ತೋಟ ಹಾಗೂ ಒಂದು ಮನೆ, ಈಸ್ವತ್ತಾದಂತಹ ಒಂದು ಮನೆ ಅಂದರೆ ಮನೆ ಕೂಡ ರಿಜಿಸ್ಟರ್ ಆಗುತ್ತೆ. ಈಗ ನಾನು ಹಳೆಯ ಸಾಕಷ್ಟು ವಿಡಿಯೋಗಳಲ್ಲಿ ಮನೆಗಳು ತೋರಿಸಿರ್ತೀನಿ, ಅದಕ್ಕೆ ಯಾವುದೇ ರೀತಿ ಈ ಸ್ವತ್ತು ಇರೋದಿಲ್ಲ ಅಂತ ಹೇಳಿರ್ತೀನಿ. ಈ ಸ್ವತ್ತು ಅಂದರೆ ಏನು ಅಂತ ಕೇಳಿರ್ತೀರಿ. ಲೈಕ್ ಅದು ರಿಜಿಸ್ಟರ್ ಆಗೋದಿಲ್ಲ, ಮನೆ ಫಾರ್ಮ್ ಹೌಸ್ ಅಂತ ಆ ಥರ ಬಳಕೆ ಮಾಡ್ಕೋಬೇಕು. ಅದನ್ನ ನಾನು ನಿಮಗೆ ಫೋನಲ್ಲಿ ತಿಳಿಸ್ಕೊಡ್ತೀನಿ. ಇದೊಂದು ಒಳ್ಳೆ ವೆಲ್ ಮೇಂಟೈನ್ಡ್ ಮನೆ, ವಾಸದಲ್ಲಿದ್ದಾರೆ. ಒಂದು 4 ವರ್ಷದ ಹಿಂದೆ ಕಟ್ಟಿರುವಂಥ ಹಂಚಿನ ಮನೆ. ಇದೊಂದು ಮನೆ ಮತ್ತು 1.5 ಎಕರೆ, 1 ಎಕರೆ ರೆಕಾರ್ಡು, ಹಾಗೆ ಇನ್ನೊಂದು ಅರ್ಧ ಎಕರೆ ಎಕ್ಸ್ಟ್ರಾ ಜಾಗ ಇರುವಂಥದ್ದು ಸೇಲ್ಗಿದೆ. ಇಷ್ಟು ಇದರದ್ದು ಮಾಹಿತಿ. ನಿಮಗೆ ಟಾರ್ ರೋಡ್, ನಾನು ವೀಡಿಯೋದಲ್ಲಿ ಪ್ರಾರಂಭದಲ್ಲಿ ತೋರಿಸಿದಾಗೆ ಟಾರ್ ರೋಡ್ ಪಕ್ಕದಲ್ಲೇ ಬೌಂಡ್ರಿ ಸ್ಟಾರ್ಟ್ ಆಗುತ್ತೆ. ಅದರ ಪಕ್ಕದಲ್ಲೇ ಮನೆ ಬಂತು. ಮನೆ ಕೂಡ ವಾಸ್ತು ಪ್ರಕಾರ ತುಂಬ ಚೆನ್ನಾಗಿದೆ. ಪೂರ್ವಕ್ಕೆ ಉತ್ತರಕ್ಕೆ ಸ್ವಲ್ಪ ತಗ್ಗಿನ ಪ್ರದೇಶ. ಮನೆ ಮುಂದೆ ಅಂಗಳ. ಈಗ ಸಾಕಷ್ಟು ಜನ ಫೋನ್ ಮಾಡ್ತೀರಾ, ಚಿಕ್ಕದಾಗಿ ಗಾರ್ಡನ್ ಮಾಡಿಕೊಂಡು ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡಲಿಕ್ಕೆ ಜಾಗ ಬೇಕು ನೋಡಿಕೊಡಿ ಅಂತ. ಇದೊಂದು ಒಳ್ಳೆಯ ಸೂಕ್ತವಾದ ಜಾಗ. ಹಾಗೆಯೇ ಈ ಮನೆಯ ಸ್ವಲ್ಪ ಕೆಳಗಡೆ, ಸ್ವಲ್ಪ ಹೊಂಡದಲ್ಲಿ ತೋಟಕ್ಕೆ ಹೋಗುವಂಥ ವೆಹಿಕಲ್ ಹೋಗುವಂಥ ದಾರಿ ಕೂಡ ಇದೆ. ಅದನ್ನು ನೀವು ಫಿಸಿಕಲಿ ಬಂದಾಗಲೇ ನೋಡಲಿಕ್ಕೆ ಸಾಧ್ಯ. ಇದೊಂದು 1.5 ಎಕರೆ ಅಡಿಕೆ ತೋಟದಲ್ಲಿ ಓನರ್ ಕೊಟ್ಟಿರುವಂಥ ಮಾಹಿತಿನಲ್ಲಿ ಒಂದು 10 ಕ್ವಿಂಟಲ್ವರೆಗೂ ಅಡಿಕೆ ತೆಗಿಬೋದು ಅಂತ ಹೇಳ್ತಾ ಇದ್ದಾರೆ. 1.5 ಕ್ವಿಂಟಲ್ ಮೆಣಸು, ಕಾಳು ಮೆಣಸಿನ ಫಸಲಿದೆ. ಅಲ್ಲಲ್ಲಿ ಕಾಫಿ ಕಾಣ್ಬೋದು, ಅಲ್ಲಲ್ಲಿ ಬಾಳೆ ಕೂಡ ಇದೆ, ತೆಂಗಿನ ಮರಗಳಿದ್ದಾವೆ. ನೋಡಿ, ತೋಟಕ್ಕೆ ನೀರಿನ ವ್ಯವಸ್ಥೆ, ಒಂದು ಬಾವಿ ಇದೆ. ನೀರೇನು ಬೇಕಾಗಿಲ್ಲ, ತಳತಂಪಿನ ತೋಟ, ಭೂಮಿ ತಂಪಾಗಿರುತ್ತೆ. ಬಟ್ ತುಂಬ ನೀರಿನ ಅಭಾವದಲ್ಲಿ ಒಂದು ಬಾವಿ ಇದೆ. ಅದರಿಂದ ಪಂಪ್ ಮೂಲಕ ನೀರನ್ನ ಸ್ಪ್ರಿಂಕ್ಲರ್ ಮೂಲಕ ಯೂಸ್ ಮಾಡ್ಕೊತಾರೆ. ಆ ಬಾವಿ ನಿಮಗೆ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ಇದೊಂದು ವೆಲ್ ಮೇಂಟೈನ್ಡ್ ತೋಟ, ತುಂಬ ಚೆನ್ನಾಗಿದೆ. ಅದೇ ಇದು ಇಷ್ಟರ ಮಾಹಿತಿ. ಇದು 1.5 ಎಕರೆ ತೋಟ, ಅದರಲ್ಲಿ 1 ಎಕರೆ ಖಾತೆ ರಿಜಿಸ್ಟರ್ ಆಗುತ್ತೆ, ಹಾಗೆ ಮನೆ ಕೂಡ ರಿಜಿಸ್ಟರ್ ಆಗುತ್ತೆ. ಈ ಸ್ವತ್ತಿದೆ. ತೋಟಕ್ಕೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ, ಬಾವಿ ನೀರಿದೆ. ಟಾರ್ ರೋಡ್ ಪಕ್ಕದಲ್ಲಿ, ಹರಿಹರಪುರಕ್ಕೆ 6 ಕಿಲೋಮೀಟರ್ ಆಗುತ್ತೆ. ಅದು ಕೂಡ ಟಾರ್ ರೋಡ್ ಪಕ್ಕದಲ್ಲೇ ಇರುವಂಥ ಜಾಗ, ತುಂಬ ಚೆನ್ನಾಗಿದೆ. ಫಾರ್ಮ್ ಹೌಸ್ ಮಾಡಲಿಕ್ಕೆ ಮಾಡಿಸಿರೋದು. ಫಾರ್ಮ್ ಹೌಸ್ ಮಾಡಲಿಕ್ಕಲ್ಲ, ಫಾರ್ಮ್ ಹೌಸ್ ಇದೆ, ಎಕ್ಸಿಸ್ಟಿಂಗ್ ಫಾರ್ಮ್ ಹೌಸ್ ಇದೆ. ಮಲೆನಾಡಿನ ವಾತಾವರಣ ಇಷ್ಟಪಡುವವರು ಈ ಜಾಗನ ಖಂಡಿತ ತಗೊಳ್ಬೋದು. ಇದಕ್ಕೆ ಓನರ್ ಕಡೆಯಿಂದ ಅಪೇಕ್ಷಿತ ದರ 65 ಲಕ್ಷ, ಎಲ್ಲ ಒಟ್ಟು ಸೇರಿ. ಆಬ್ವಿಯಸ್ಲಿ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಿದೆ, ಕಮ್ಮಿಗೆ ಜಾಗ ಸಿಗ್ತಾ ಇಲ್ಲ. ಇದೊಂದು ಚಿಕ್ಕದಾಗಿ ಗೋಡೌನು, ಮೋಟ್ರ್ ಶೆಡ್ಡು, ಇಷ್ಟಿದ್ರ ಮಾಹಿತಿ ಸರ್. ಹಾಗೆಯೇ ಇದು ಜನರಲ್ ಪ್ರಾಪರ್ಟಿ, ಪಕ್ಕ ಪೋಡಿ ಆಗಿದೆ, ರಿಜಿಸ್ಟ್ರಿಗೆ ರೆಡಿ ಇದೆ. ಯಾರಾದರೂ ಆಸಕ್ತಿ ಇದ್ದರೆ ನೇರವಾಗಿ ಫೋನ್ ಮಾಡ್ಬೋದು. ನಮ್ಮ ವಾಟ್ಸಪ್ ನಂಬರು, 2 ನಂಬರ್ಗಳು ಕೂಡ ಲಾಸ್ಟಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ವಿಡಿಯೋ ಪ್ರಾರಂಭದಲ್ಲಿ ಡಿಸ್ಪ್ಲೇ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.